ಮಾಡುತ್ತೆ. ಸೊ ಈ ರೆಟಿನಾಗೆ ನರಿಶ್ಮೆಂಟ್ ಕೊಡ್ತಾ ಇರುವ ಸೂಕ್ಷ್ಮ ರಕ್ತನಾಳಗಳನ್ನ ಈ ಸಕ್ಕರೆ ಕಾಯಿಲೆ ಅಫೆಕ್ಟ್ ಮಾಡುತ್ತೆ. ಸೊ ಈ ರಕ್ತನಾಳಗಳು ಬಂದಾಗಿ ಕೆಟ್ಟ ರಕ್ತನಾಳಗಳು ಉತ್ಪತ್ತಿಯಾಗಿ ಬ್ಲೀಡಿಂಗ್ ಆಗೋ ಸಂಭಾವನೆ, ಅಥವಾ ಈ ರಕ್ತನಾಳಗಳು ಬಂದಾಗಿ ಕೆಟ್ಟ ರಕ್ತನಾಳಗಳು ಉತ್ಪತ್ತಿಯಾಗಿ ಅವು ನರನ ಎಳೆಯುವ ಸಂಭಾವನೆ, ಅಥವಾ ಈ ರಕ್ತನಾಳಗಳು ಲೀಕ್ ಆಗಿ ನರದಲ್ಲಿ ಊತ ಉತ್ಪತ್ತಿ ಆಗೋ ಸಂಭಾವನೆಗಳು ಇರ್ತವೆ. ಸೊ ಈ ಸಕ್ಕರೆ ಕಾಯಿಲೆ ಇರೋರು ಸಕ್ಕರೆ ಒಂದರಿಂದ ಮಾತ್ರ ಅವ್ರ ಕಣ್ಣು ಅಫೆಕ್ಟ್ ಆಗುತ್ತೆ ಅಂತ ಬಹಳ ಜನ ತಿಳ್ಕೊತಾರೆ. ಬಟ್ ಸಕ್ಕರೆ ಕಾಯಿಲೆ ಜೊತೆಗೆ BP ಹೈ ಆಗಿದ್ರೆ, ಅಥವಾ ಹೈಮೋಗ್ಲೋಬಿನ್ ಕಮ್ಮಿ ಇದ್ದಾಗ, ಅಥವಾ ಕೊಲೆಸ್ಟ್ರಾಲ್ ಹೆಚ್ಚಿದ್ದಾಗ, ಅಥವಾ ಕಿಡ್ನಿ ಪ್ರಾಬ್ಲಮ್ ಇದ್ದಾಗ ಈ ಸಕ್ಕರೆ ಕಾಯಿಲೆಯಿಂದ ಆಗೋ ಪ್ರಭಾವಗಳು ಹೆಚ್ಚಾಗುತ್ತದೆ. ಬಹಳ ಜನ ಸಕ್ಕರೆ ಕಾಯಿಲೆ ಕಂಟ್ರೋಲಲ್ಲಿ ಇದ್ದರೆ ಅವರಿಗೆ ಸಕ್ಕರೆ ಕಾಯಿಲೆಯಿಂದ ಬರುವ ಪ್ರಾಬ್ಲಮ್ಗಳು ಕಮ್ಮಿ ಆಗ್ತವೆ ಅಂತ ಅನ್ಕೊಂಡ್ರೆ ಇದು ನಿಜ.